ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಿಮ್ಮ ರಾಯಚೂರು DCC ಬ್ಯಾಂಕ್ ಡೇಟ್ ಅನೌನ್ಸ್ ಆಗಿದೆ, ಅದ್ರ ನೋಡ್ತಾ ಹೋಗೋಣ. ಸೊ 30 ಡೇಸಲ್ಲಿ ಹೆಂಗೆ ಕ್ಲಿಯರ್ ಮಾಡ್ಬೋದು ಅಂತ ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ. ಮತ್ತೆ ಒಂದ್ಸತಿ ರಿಪಿಟೇಷನ್ ಮಾಡಿ ಹೇಳ್ತೀನಿ. ಕೊನೆಯ ಕ್ಷಣದ ತಯಾರಿ ಯಾವ ಥರ ಅಂತ ಹೇಳ್ತೀನಿ. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ. ಡಿಸ್ಕ್ರಿಪ್ಷನ್ ಬಾಕ್ಸ್, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಬರುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದ್ರೆ ಸುಮಾರು ವಿಡಿಯೋಸ್ ಬರುತ್ತೆ. ಅದರಲ್ಲಿ ಎಲ್ಲ ಮಾಹಿತಿ ಇದೆ. ಚಾನಲ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿ ಇದೆ. ದಯವಿಟ್ಟು ವಿಡಿಯೋ ಓಪನ್ ಆದ ತಕ್ಷಣ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದರಲ್ಲಿ ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಎಲ್ಲದರ ಡೀಟೇಲ್ಸ್ ಇದೆ. ಚಿಕ್ಕಮಗಳೂರು, ಕೊಡಗು, ಮಂಡ್ಯ ಎಲ್ಲ DCC ಬ್ಯಾಂಕ್ಸು, ಪ್ಲಸ್ ನಿಮ್ಮ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಬೆಂಗಳೂರು ಅಂಥದ್ದು, ಗುಲ್ಬರ್ಗದ ಹತ್ರ ಒಂದಿದೆ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಇವೆಲ್ಲದ್ರದ್ದು ಮಾಹಿತಿ ಇದೆ. ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ, ಯಾವ್ಯಾವ ಎಕ್ಸಾಮಿಂದ ಅಂತ ಸೆಲೆಕ್ಷನ್ ಆಗಿರೋದು ಎಲ್ಲ ಮಾಹಿತಿ ಇದೆ. ಅದನ್ನು ಫಸ್ಟ್ ನೋಡಿ ತದನಂತರದಲ್ಲಿ ಯಾರಾದರೂ DCC ಬ್ಯಾಂಕ್ಸ್ ಬರಿತಾ ಇರೋರು ಯಾರು ಇದ್ದರೆ, ನೋಟ್ಸ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಯಾರಿಗಾರ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮುಂದದು ಹೇಳ್ತೀವಿ ಏನು ಅಂತ. ವಾಟ್ಸಪ್ ನಂಬರ್ ಇದು. ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಏನು ಪ್ರೊಸೀಜರ್ ಹೇಳ್ತೀವಿ, ನಿಮ್ಗೆ ಕಳಿಸ್ತಕ್ಕಂಥ ವಿಧಾನ ಬೈ ಸ್ಪೀಡ್ ಪೋಸ್ಟ್ ಮುಖಾಂತರ ನೋಟ್ಸ್ ಇದೆ ಕಳಿಸ್ಕೊಡ್ತೀವಿ. ಬೈ ಸ್ಪೀಡ್ ಪೋಸ್ಟ್ ಮುಖಾಂತರ ನೋಟ್ಸ್ ಇದೆ ಕಳಿಸ್ಕೊಡ್ತೀವಿ. ಸೊ ನಮ್ಮಲ್ಲಿ ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕ್ ಇದೆ. ಇದಿಷ್ಟು 75 ಮಾರ್ಕ್ಸ್ ಇರುತ್ತೆ. ಕನ್ನಡ 50 ಮಾರ್ಕ್ಸ್ ಇರುತ್ತೆ. ಕನ್ನಡ ನೋಟ್ಸು ಶಾರ್ಟ್ಕಟ್ಸ್ ಆ್ಯಡ್ ಆಗಿದೆ. ಎಲ್ಲಿ? ವ್ಯಾಕರಣದಲ್ಲಿ. ಕ್ಲಿಯರಾಗಿ ಹೇಳ್ತೇನೆ, ಇಟ್ಸ್ ಎ ವೆರಿ ಕ್ಲಿಸ್ಟಲ್ ಕ್ಲಿಯರ್. ವ್ಯಾಕರಣದಲ್ಲಿ ಶಾರ್ಟ್ಕಟ್ ಆ್ಯಡ್ ಆಗಿದೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಕನ್ನಡ ಕವಿಗಳು ಯಾರ್ಯಾರು ಇಂಪಾರ್ಟೆಂಟು ಅಂತಕ್ಕಂಥದ್ದು ಲಿಸ್ಟ್ ಇದೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂದರೆ ಗೊತ್ತಾಗುತ್ತಲ್ಲ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ. ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾವ್ಯಾವ ಕ್ವಶನ್ಸ್ ಬರ್ತವೆ ಅಂತ ಎಲ್ಲ ಮಾಹಿತಿ ಇದೆ. ಇದಿಷ್ಟು ನೋಟ್ಸ್ಗೆ ಸಂಬಂಧಪಟ್ಟಂಥದ್ದು. ಇದಿಷ್ಟು ಒಂದು ಸರ್ಟನ್ ಅಮೌಂಟ್ ಇದೆ, ಅದನ್ನು ಪೇ ಮಾಡಿ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ಇದಾದ ನಂತರ ಇಂಗ್ಲೀಷು ಫ್ರೀ ಇದೆ. ಇಂಗ್ಲೀಷ್ ನಮ್ಮ ಹತ್ರ ಅವೈಲಬಲ್ ಇರ್ತಕ್ಕಂಥ ಮೆಟೀರಿಯಲು ಈ 1,500 ಜನಕ್ಕೆ ಏನು ಹಾಕ್ಕೊಟ್ಟಿದ್ದೀವಿ ಅದನ್ನು PDF ರೂಪದಲ್ಲಿ ಹಾಕ್ಕೊಡ್ತೀವಿ. ಇದೆಲ್ಲ ಪ್ರಿಂಟೆಡ್ ರೂಪದಲ್ಲಿದೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕನ್ಫ್ಯೂಷನ್ಗೆ ಯಾವುದೇ ಕಾರಣ ಇಲ್ಲ. ಇಲ್ಲಿ ರೌಂಡ್ ಮಾಡಿದ್ದೀನಿ ನೋಡಿ. ಕೋಆಪ್ರೇಟಿವು, ಕನ್ನಡ ಕಾನ್ಸ್ಟಿಟ್ಯೂಷನ್ನು, ಪ್ರಿಂಟೆಡ್ ಜೆರಾಕ್ಸ್ ನೋಟ್ಸು, ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು PDF ಕಳಿಸ್ಕೊಡ್ತೀವಿ. ಓದ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಯಾರು ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗಷ್ಟೇ ಈ ಫ್ರೀ ಆದ ಮೆಟೀರಿಯಲ್ ಅವೈಲಬಲ್ ಇರುತ್ತೆ. ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗಷ್ಟೇ. ಯಾಕೆಂದರೆ ಸ್ಕೋರ್ ಬೂಸ್ಟ್ ಆಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಕೊಡ್ತಾ ಇದ್ದೀವಿ. ನೀವೇ ಓದಿದ್ರೆ ಸ್ಕೋರಿಂಗ್ ಸರಿಯಾಗಿ ಓದ್ಕೋತಿರೋ ಇಲ್ವೋ ಗೊತ್ತಿಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಪಕ್ಕ ಇರಲಿ, ಸ್ಕೋರ್ ಬೂಸ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮ್ಯಾಕ್ಸಿಮಮ್ ಬೂಸ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ, ಜಾಸ್ತಿ ಹೈಯೆಸ್ಟ್ ಸ್ಕೋರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಇಂಗ್ಲೀಷ್ ಅಥೆಂಟಿಕೇಟೆಡ್ ನಮ್ಮಲ್ಲಿ ಅವೈಲಬಲ್ ಅಂತಕ್ಕಂಥ ವರ್ಡ್ನ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತೀನಿ. ನಮ್ಮಲ್ಲಿ ಎಷ್ಟು ಅವೈಲಬಲ್ ಇರುತ್ತೆ ಅದಷ್ಟು. ಮಿಕ್ಕಿದ್ದೇನು ಉಳಿದಿರುತ್ತೆ ಅದನ್ನು ಓದ್ಕೋಬೇಕು ನೀವು. ಅರ್ಥ ಆಗ್ತಿದೆಯಾ? ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ನ ಹಾಕ್ಕೊಡ್ತೀವಿ. ಇದು ಫ್ರೀ ಇರುತ್ತೆ. ಅದು ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು ನಮ್ಮ ಸ್ಟೂಡೆಂಟ್ಸ್ಗೆ ಫ್ರೀ ಇರುತ್ತೆ, ಎಲ್ಲರಿಗೂ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ಗೆ. ಕೋಆಪ್ರೇಟಿವು, ಕನ್ನಡ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ನು ಸರ್ಟನ್ ಪ್ರೈಸ್ ಇರುತ್ತೆ. ಅದನ್ನು ಅಮೌಂಟ್ ಪೇ ಮಾಡಿ ಮನೆಗೆ ಸೆಂಡ್ ಆಗುತ್ತೆ. ಮನೆ ಅಡ್ರೆಸ್ ಕಳಿಸಿದ್ರೆ ಸೆಂಡ್ ಆಗುತ್ತೆ. ಇದಿಷ್ಟು ಪ್ರೊಸೀಜರು. ಸೊ ನಿಮ್ಮ RDCC ಬ್ಯಾಂಕ್ ಇದು ನೋಡ್ತಾ ಹೋಗೋಣ. ಇದು ಅಧಿಕೃತವಾದ ವೆಬ್ಸೈಟಿಂದನೇ ಹಾಕಿರೋದು. ಪ್ರಾಬಬಲ್ ಎಕ್ಸಾಮಿನೇಷನ್ ಡೇಟ್ಸು 12, 13, 14 ಫೆಬ್ರವರಿ ಮುಗಿತಲ್ಲ. ಇದೇನಾರು ಆಗಿರಲಿ, ದೀಸ್ ಡೇಟ್ಸ್ ಮೇ ಚೇಂಜ್ಡ್ ಬೇಸ್ಡ್ ಆನ್ ದಿ ಎಕ್ಸಾಮಿನೇಷನ್ ಅವೈಲಬಿಲಿಟಿ ಆಫ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ಹೇಳಿದರೆ, ದಯವಿಟ್ಟು 12, 13, 14ಕ್ಕೆ ಸ್ಟಿಕ್ ಆನ್ ಆಗಿ. ಅರ್ಥ ಆಗ್ತಾ ಇದೆಯಾ? ಮುಂದೆ ಏನಾದ್ರು ಒಂದು ವಾರ ಇನ್ ಕೇಸ್ ಮುಂದೆ ಹೋದರೆ ಗೊತ್ತಿಲ್ಲ, ಅದು ಎಲ್ಲವೂ ಈ ಬ್ಯಾಂಕಿನ ಅಡ್ಮಿನಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಏನು ಅನೌನ್ಸ್ ಮಾಡ್ತಾರೆ ಅದೇ ಫೈನಲ್ ಆಗಿರುತ್ತೆ. ಈ ಡೇಟ್ಸು ತಕ್ಷಣಕ್ಕೆ ಫೈನಲ್ ಆಗಿದೆ. ಈ ಡೇಟ್ ಏನಾಗಿದೆ ತಕ್ಷಣಕ್ಕೆ ಫೈನಲೈಸ್ ಆಗೋಗಿದೆ. 12, 13, 14. 12ನೇ ತಾರೀಕು ಒಂದು ಎಕ್ಸಾಮ್ ಇರುತ್ತೆ, ಯಾವುದೋ ಇರುತ್ತೆ, ಬಿಡ್ತಾರೆ. 13 ಒಂದಿರುತ್ತೆ, 14 ಒಂದಿರುತ್ತೆ, ಯಾವುದಾದ್ರೂ ಇರಲಿ. ಅರ್ಥ ಆಗ್ತಾ ಇದೆಯಾ? ಬ್ರಾಂಚ್ ಮ್ಯಾನೇಜರ್ ಗ್ರೇಡ್ 1, ಅಸಿಸ್ಟೆಂಟ್ ಗ್ರೇಡ್ 1, ಅಟೆಂಡರ್ಸ್, ಇವು ಮೂರೂ ಈ ಡೇಟಲ್ಲಿ ಮಾಡ್ತಾರೆ. ಇದರದ್ದು ಡೀಟೇಲ್ ಟೈಮ್ ಟೇಬಲ್ ಬಿಡ್ತಾರೆ. ಅರ್ಥ ಆಗ್ತಿದೆಯಾ? ಅವ್ರು ಯಾವತ್ತು ಟೈಮ್ ಟೇಬಲ್ ಬಿಡ್ತಾರೆ ಅವತ್ತಿನ ದಿನ ಎಕ್ಸಾಮಿನೇಷನ್ನ ಯಾವ ಸೆಂಟ್ರಲ್ಲಿ ಹೇಳ್ತಾರೆ ಆ ಸೆಂಟರ್ಗೆ ಹೋಗಿ ಅಟೆಂಡ್ ಮಾಡ್ಕೊಂಡು ಬರಬೇಕು. ಇಷ್ಟೇ ಪ್ರೊಸೀಜರ್, ಇನ್ನೇನಿಲ್ಲ. ಅರ್ಥ ಆಗ್ತಿದೆಯಾ? ಯಾವುದೇ ಡೇಟ್ ಇದ್ರೂ ಇಲ್ಲಿ ಬಿಡ್ತಾರೆ. ಇಲ್ಲಿ ಬಿಟ್ಟಿದಾರಲ್ಲ ಪ್ರಾಬಬಲ್ ಎಕ್ಸಾಮ್, ಸಂಭವನೀಯ ಇದನ್ನೇ ಫೈನಲ್ ಅಂದ್ಕೊಂಡು ಹೋದ್ರಿ, ಇದೇ ಫೈನಲ್ ಡೇಟು ಅಂದ್ಕೊಂಡು ಹೋದ್ರಿ,
ಅರ್ಥ ಆಗ್ತಾ ಇದೆಯಲ್ಲ, ಇದೇ ಫೈನಲ್ ಡೇಟ್ ಅಂದ್ಕೊಂಡು ಹೋದ್ರಿ. ಮುಂದೆ ಯಾವಾಗ ಬಿಡ್ತಾರೆ ಏನು ಬಿಡ್ತಾರೆ ಅಂತ ಗೊತ್ತಾಗುತ್ತೆ. ಫೈನಲ್ ಎಕ್ಸಾಮಿನೇಷನ್ದು ಇವರೇ ಅನೌನ್ಸ್ ಮಾಡ್ತಾರೆ. ಇದೇ ಡೇಟೇ ಫೈನಲ್ ಆಗ್ಬೋದು, ಇಲ್ಲ ಏನು ಮಾಡ್ತಾರೆ ನೋಡೋಣ. ಒಟ್ಟಿನಲ್ಲಿ ಎಕ್ಸಾಮಿನೇಷನ್ ಡೇಟು ಕ್ಲಿಯರಾಗಿ ಅನೌನ್ಸ್ ಆಗಿದೆ. ಇಟ್ಸ್ ಎ ವೆರಿ ಕ್ಲಿಯರ್. 12, 13, 14 ಫೈನಲ್ ಆಗಿ ಹೇಳ್ತಾ ಇದ್ದೀನಿ. 12, 13, 14 ಫೆಬ್ರವರಿ ಕಾಣಿಸ್ತಾ ಇದೆಯಲ್ಲ, ಫೆಬ್ರವರಿಗೆ ರೆಡಿ ಇರಬೇಕು. ಅರ್ಥ ಆಗ್ತಿದೆಯಾ? ಈ ಡೇಟ್ಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಅಚ್ಚುಕಟ್ಟಾಗಿ ಇನ್ನೊಂದು 30 ದಿನ ಟೈಮ್ ಸಿಗುತ್ತೆ. 30 ಡೇಸ್, ಇನ್ನೂ 30 ದಿನ ಟೈಮ್ ಸಿಗುತ್ತೆ. ಅಚ್ಚುಕಟ್ಟಾಗಿ ಕ್ಲಿಯರಾಗಿ ಓದ್ಕೊಳ್ಳಿ. ಮತ್ತೆ ಏನೇನು ರಿವಿಷನ್ಸ್ ಮಾಡಬೇಕು, ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡ್ಕೊಳ್ಳಿ. ನಿಮ್ಮ ಫೋಕಸಿಂಗ್ ಈ ಟೈಮ್ನಲ್ಲಿ ಇರಬೇಕಾಗಿದ್ದು ಕೋಆಪರೇಟಿವ್ ಮೇಲೆ, ಮುಖ್ಯವಾಗಿ ಕೋಆಪರೇಟಿವು ಪ್ಲಸ್ ಬ್ಯಾಂಕಿಂಗು. 75 ಮಾರ್ಕ್ಸ್ ಕವರ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಕೋಆಪರೇಟಿವ್ ಬ್ಯಾಂಕಿಂಗ್ 75 ಮಾರ್ಕ್ಸ್ ಕವರ್ ಆಗುತ್ತೆ. ನಮ್ಮಲ್ಲಿ ಚೆನ್ನಾಗಿರೋ ನೋಟ್ಸು, ಅದ್ಭುತವಾಗಿ ಸಕ್ಸಸ್ ಆಗಿರುವಂಥ ನೋಟ್ಸು ಅವೈಲಬಲ್ ಇದೆ. ಯಾರಿಗಾರ ಬೇಕಿದ್ದರೆ, ಅವಶ್ಯಕತೆ ಇದ್ದರೆ ತಗೊಂಡ್ಬೋದು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ವರ್ಡಿಂಗ್ಸು. ಬೇಕಿದ್ದರೆ ಪ್ಲಸ್ ಅವಶ್ಯಕತೆ ಇದ್ದರೆ, ಅರ್ಥ ಆಗ್ತಿದೆಯಲ್ಲ, ಮಾತ್ರ ಮಾಡಬೇಕು ಮೆಸೇಜಸ್ಸು. ಇಲ್ಲಾಂದರೆ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಪಾಡು ನಿಮ್ಮ ಹತ್ರ ಏನಿದೆಯೋ ಅದು ಕೂತ್ಕೊಂಡು ಓದ್ಕೊಂಡು ಎಕ್ಸಾಮ್ ಚೆನ್ನಾಗಿ ಮಾಡ್ಬರ್ರಿ. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟು ಕನ್ನಡ ಎತ್ಕೋಬೇಕು. ಕನ್ನಡ ಎತ್ಕೊಂಡ್ರೆ 50 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಎತ್ಕೊಳ್ಳಿ, 25 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸೊ 150 ಮಾರ್ಕ್ಸು ಈ 3 ಸಬ್ಜೆಕ್ಟಿಂದನೇ ಸ್ಕೋರ್ ಆಗುತ್ತೆ. 150 ಮಾರ್ಕ್ಸು ಈ 3ರಿಂದನೇ ಸ್ಕೋರ್ ಆಗುತ್ತೆ. ನಾನು ಇದರ ಮೇಲೆ ಯಾಕೆ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಬರೋದು ಜಿ ಕೆ ಸ್ಕೋರಿಂಗ್ ಅಲ್ಲ, ಯಾವುದೇ ಕಾರಣಕ್ಕೂ ಸ್ಕೋರಿಂಗ್ ಅಲ್ಲ. ನೀವು 100 ಇನ್ಸ್ಟಿಟ್ಯೂಟ್ ಕಡೆ ಓಡಾಡ್ಕೊಂಬಂದ್ರೂ ಜಿ ಕೆ ಅವ್ರು ಹೇಳೋದು ಇಷ್ಟೇ, ಜಿ ಕೆ ಸ್ಕೋರಿಂಗ್ ಅಲ್ಲ. ಜಿ ಕೆ ಪ್ರಿಡಿಕ್ಷನ್ 25 ಮಾರ್ಕ್ಸ್ಗೆ ಪ್ರಿಡಿಕ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸಾಧ್ಯನೇ ಇಲ್ಲ. ಹೆವಿ ಇದ್ದಾವೆ ಜಿ ಕೆ ಬುಕ್ಸು. ಹೆಸರು ತೊಗೊಳ್ಳೋದು ಬೇಡ, ದೊಡ್ಡ ಗ್ರಂಥಗಳೇ ಇದ್ದಾವೆ, ದೊಡ್ಡ ಗ್ರಂಥಗಳೇ ಇದ್ದಾವೆ. ಅಷ್ಟು ದೊಡ್ಡ ಗ್ರಂಥ ಓದಿ ಅದರಲ್ಲಿ 25 ಮಾರ್ಕ್ಸ್ ಅಲ್ಲ, ನೀವು ಏನೇ ಸರ್ಕಸ್ ಮಾಡಿದ್ರು 15ರಿಂದ 18 ಮಾರ್ಕ್ಸ್ ಹೋದರೆ ಅದೇ ಜಾಸ್ತಿ. ವಿತ್ ಕರೆಂಟ್ ಅಫೇರ್ಸು ಓದಿದ್ರೆ ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಬೇಸ್ಡ್ ಓದಿದ್ರೆ 15ರಿಂದ 18 ರೀಚ್ ಆಗೋದು ಕಷ್ಟ ಇದೆ, ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಜಿ ಕೆ ಇಟ್ಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟು. ಸುಮ್ಮನೆ 1-1.5 ಗಂಟೆ ಡೈಲಿ 1-1.5 ಗಂಟೆ ಡೈಲಿ ಓದ್ಕೊಂಡು ಹೋಗ್ತಾ ಇರಿ. ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಜಿ ಕೆ ಯಾರು ಓದ್ತೀರಾ ಅವ್ರದ್ದು ಸ್ಕೋರ್ ಹೈಕ್ ಆಗುತ್ತೆ. ಇದು ಸ್ಟ್ರಾಟಜಿ. ಕ್ಲಿಯರಾಗಿ ಹೇಳಿದ್ದೀನಿ, ಯುಟಿಲೈಸ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಓದ್ಕೋಬೇಕು, 1 ಇಯರ್ ಕರೆಂಟ್ ಅಫೇರ್ಸ್ ಓದ್ಕೋಬೇಕು. 1 ಇಯರ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಜಿ ಕೆ ಬರುತ್ತೆ. ಅರ್ಥ ಆಗ್ತಿದೆಯಾ? ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಜಿ ಕೆ. ಕರೆಂಟ್ ಅಫೇರ್ಸ್ನಲ್ಲಿ ಏನೇನು ನಡೆದಿದೆ ಆ ಘಟನೆಗಳನ್ನು ಸ್ಟ್ಯಾಟಿಕ್ ಜಿ ಕೆಗೆ ಅನ್ವಯಿಸಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅನ್ವಯಿಸಿ. ಅದನ್ನು ಅನ್ವಯಿಸಿದ್ರೆ ನಿಮ್ಮದೇ ಒಂದು ನೋಟ್ಸ್ ಪ್ರಿಪೇರ್ ಆಗುತ್ತೆ, ಚಿಕ್ಕದಾದಂಥ ನೋಟ್ಸ್ ಪ್ರಿಪೇರ್ ಆಗುತ್ತೆ. ಅದರಲ್ಲಿ ಕ್ವಶನ್ಸ್ ತೆಗಿತಕ್ಕಂಥ ಚಾನ್ಸಸ್ಸು 99% ಇರುತ್ತೆ. ಕರೆಂಟ್ ಅಫೇರ್ಸು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ ಜಿ ಕೆ. ಅರ್ಥ ಆಗ್ತಾ ಇದೆಯಲ್ಲ? ಈ ಮೆಥಡಲ್ಲಿ ಯಾರು ಓದ್ತೀರಾ ನೀವೇ ಸಕ್ಸಸ್ ಆಗೋದು. ಸಕ್ಸಸ್ ಇನ್ ದಿಸ್ ಜಿ ಕೆ ಪೋರ್ಷನಲ್ಲಿ ಸ್ಕೋರ್ ಡೆಫಿನೆಟಾಗಿ ಎದ್ದೊಳುತ್ತೆ. ಇಲ್ಲ ಅಂದರೆ ವರ್ಕ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ಲ? ನಮ್ಮಲ್ಲಿರ್ತಕ್ಕಂಥ ಇಂಗ್ಲೀಷು, ನಮ್ಮಲ್ಲಿರ್ತಕ್ಕಂಥದ್ದು ಹಳೇ ನೋಟ್ಸು, ನಾವು ಸಕ್ಸಸ್ ಆಗಿರುವಂಥ ನೋಟ್ಸ್ ಇದು. ಇದರಲ್ಲಿ ಅಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದಿಷ್ಟು ತುಂಬ ಯಾವುದೋ ಗ್ರಂಥ ಅನ್ನೋ ವರ್ಡೇ ಯೂಸ್ ಮಾಡ್ತೀವಿ. ಹಳೆಯ ಗ್ರಂಥದಲ್ಲಿ ನಾವು ಬರೆದು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ಕ್ವಶನ್ಸ್ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ. ಅದರಿಂದನೇ ರಿಪೀಟ್ ಆಗ್ತಾ ಇದ್ದಾವೆ. ಸ್ಟ್ಯಾಂಡರ್ಡ್ ಆಥರದು, ತುಂಬ ಸ್ಟ್ಯಾಂಡರ್ಡ್ ಆಥರು. ಸೊ ಅದಕ್ಕೆ ನಮ್ಮ ಹುಡುಗರು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಹಾಕ್ಕೊಟ್ಟಿದ್ದೀವಿ. ಇಂಗ್ಲೀಷು ಪ್ಲಸ್ ಕರೆಂಟ್ ಅಫೇರ್ಸ್ ಹಾಕ್ಕೊಟ್ಟಿದ್ದೀವಿ. ಅಷ್ಟು ಜನಕ್ಕೂ ಯಾರು ನೋಟ್ಸ್ ತೊಗೊಂಡ್ರೆ ಖಂಡಿತವಾಗ್ಲೂ ಫ್ರೀ ಇರುತ್ತೆ. ಅದಕ್ಕೆ ಯಾವುದೇ ಪೇ ಇಲ್ಲ. ಯಾಕೆ ಅಂದರೆ ಸ್ಕೋರ್ ಬೂಸ್ಟ್ ಆಗಲಿ ಅನ್ನೋ ಉದ್ದೇಶದಿಂದ ಹಾಕ್ಕೊಡ್ತಾ ಇದ್ದೀವಿ. ಇಂಗ್ಲೀಷು ಅಥೆಂಟಿಕೇಟೆಡ್ ಆಥರ್ ಇಲ್ಲಾಂದರೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಇದೆಲ್ಲ ತೊಗೊಂಡು ಓದಿನೂ ಸ್ಕೋರ್ ಏನಾದ್ರು ಇಂಗ್ಲೀಷು ಪ್ಲಸ್ ಜಿ ಕೆನಲ್ಲಿ ಏನಾದರೂ ಸ್ವಲ್ಪ ಅಳ್ಳಾಡ್ತು ಅಂದ್ರೂ ಸ್ವಲ್ಪ ಕಷ್ಟ. ಸೆಲೆಕ್ಷನ್ ಲಿಸ್ಟ್ ಏನಾದ್ರು ವೇಕೆನ್ಸಿಗಳು ತುಂಬ ಕಡಿಮೆ ಇದ್ದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಂಗ್ಲೀಷ್ ಹಾಕ್ತಾ ಇದ್ದೀವಿ. ಇಂಗ್ಲೀಷು ಓದಿ ಪ್ರತಿದಿನ ಒಂದು 10ರಿಂದ 20 ವರ್ಡ್ಸು, 10 to 20 ವರ್ಡ್ಸು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಅಟೋನಿಮ್ಸ್ ಒಂದು 10 ವರ್ಡ್ಸು, ಸಿನೋನಿಮ್ಸ್ ಒಂದು 10 ವರ್ಡ್ಸು, ಇಡಿಯಮ್ಸ್ ಒಂದು 10 ವರ್ಡ್ಸು, 10 ವರ್ಡ್ಸ್ ಎಲ್ಲ 15 ವರ್ಡ್ಸು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಇನ್ನೂ 30 ಡೇಸ್ ಇದೆ. 30 ಡೇಸ್ ಇಂಟು 20 ವರ್ಡ್ಸ್ ಅಂದರೆ 600 ವರ್ಡ್ಸ್ ನಿಮ್ಮ ಕೈಗೆ ಬಂದ್ಬಿಡುತ್ತೆ. 600 ವರ್ಡ್ಸ್ ಕೈಗೆ ಬಂತು ಅಂದರೆ ಪೇಪರ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಇಟ್ಸ್ ಎ ಲಾಜಿಕ್, ಇನ್ನೇನಿಲ್ಲ. ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಬುದ್ಧಿವಂತರ ಲಕ್ಷಣ. ಜಿ ಕೆನೂ ಅಷ್ಟೇನೆ 1-1.5 ಗಂಟೆ ಟೈಮ್ ಇಡಿ. ಇಂಗ್ಲೀಷ್ಗೂ ಅಷ್ಟೇ 1.5 ಗಂಟೆ ಟೈಮ್ ಇಡಿ. ಮಿಕ್ಕಿದೆಲ್ಲ ಫೋಕಸಿಂಗು ನಿಮ್ಮ ಕೋಆಪ್ರೇಟಿವು, ಕನ್ನಡ, ಕಾನ್ಸ್ಟಿಟ್ಯೂಷನ್ನು, ಬ್ಯಾಂಕಿಂಗು ಇಷ್ಟ್ರ ಮೇಲೆ ಇರಬೇಕು. ಇಷ್ಟ್ರ ಮೇಲೆ ಫೋಕಸಿಂಗ್ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ನಂಬರ್ ಆಫ್ ಟೈಮ್ಸ್ ರಿವಿಷನ್ಸ್ ಮಾಡಿ. ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರ್ದಾಗಿರುತ್ತೆ, ಸಬ್ಜೆಕ್ಟ್ ಗ್ರಿಪ್ ಯಾರಿಗಿರುತ್ತೆ, ಆರಾಮ್ಸೆ ಸ್ಕೋರ್ ಆಗುತ್ತೆ.
ಆರಾಮ್ಸೆ ಸ್ಕೋರ್ ಆಗುತ್ತೆ. ಕ್ವಶನ್ ಬ್ಯಾಂಕ್ ಇದೆ, 3000 ಕ್ವಶನ್ ಬ್ಯಾಂಕ್ ಇದೆ ನಮ್ಮಲ್ಲಿ. 3000 ಕ್ವಶನ್ ಬ್ಯಾಂಕ್ ಇದೆ. ಆ 3000 ಕ್ವಶನ್ ಬ್ಯಾಂಕ್ನ ಒಂದು 10 ಸತಿ ರಿವಿಷನ್ ಮಾಡಿ. 10 ಸತಿ ಕಂಟಿನ್ಯೂಸ್ ರಿವಿಷನ್ ಮಾಡಿರಿ. ಕ್ವಶನ್ಸ್ ಆಲ್ಮೋಸ್ಟ್ ರಿಪೀಟ್ ಆಗ್ತವೆ. ಎಲ್ಲ ಸೇರಿಸಿದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೂ ಬಿಟ್ಟಿಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ಎಲ್ಲ ಆ್ಯಡಪ್ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಇದೇ ರೀತಿ ಶಿಮೂಲು ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಸಿಂಪಲ್, ಇಟ್ಸ್ ಎ ವೆರಿ ವೆರಿ ಸಿಂಪಲ್ ಸೈಕಾಲಜಿ. ನಿಮ್ಮ ಎಕ್ಸಾಮಿನೇಷನ್ ಡೇಟ್ ಆದ ನಂತರದಲ್ಲಿ ಒಂದು 2 months ಗ್ಯಾಪ್ ಕೊಡ್ತಾರೆ. ಹಳೆ 20 ವರ್ಷದ ಕಥೆನೂ ನೋಡ್ಕೊಂಬಂದಿರೋ ಕತೆ ಹೇಳ್ತಾ ಇರೋದು. ಒಂದು 2 months ಗ್ಯಾಪ್ ಕೊಡ್ತಾರೆ. ಅದ್ರ ಮೇಲೆ ಯಾರೂ ಕೊಡೋದಿಲ್ಲ, ನನಗೆ ಗೊತ್ತಿರೋಂಗೆ ಯಾರೂ ಕೊಡೋದಿಲ್ಲ. ಇವರು ಅಂತಲ್ಲ, ಯಾರೂ ಕೊಡೋದಿಲ್ಲ. ಒಂದು 2 months ಗ್ಯಾಪ್ ಅಂದಾಜ್ ಮೇಲೆ ಹೇಳೋದಾದರೆ ವೆರಿ ಶಾರ್ಟ್ಲಿ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ವೆರಿ ಶಾರ್ಟ್ಲಿ ರಾಯಚೂರು ಅನೌನ್ಸ್ ಆಗಿದೆಯಲ್ಲ, ಇದೇ ಥರ ಒಂದು ಡೇಟ್ ಅನೌನ್ಸ್ ಆಗುತ್ತೆ. ಓದ್ಕೊಂಡು ಅಚ್ಚುಕಟ್ಟಾಗಿ ಓದ್ಕೊಳ್ಳಿ. ಜಾಸ್ತಿ ಟೈಮ್ಸ್ ರಿವಿಷನ್ ಮಾಡಿ. ನಂಬರ್ ಆಫ್ ಟೈಮ್ ರಿವಿಷನ್ ಮಾಡಿಕೊಂಡ್ರೆ ತುಂಬ ಅನುಕೂಲ. ಸೊ ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಡೇಟ್ ಆಲ್ರೆಡಿ ಕೈಗೆ ಬಂದಿದೆ. ಶಿಮೂಲು ವೆರಿ ಶಾರ್ಟ್ಲಿ ಬರುತ್ತೆ. KPSC KA ಇಂದ 1000 ಪೋಸ್ಟ್ ಆಗ್ತಾ ಇದ್ದಾವೆ. ಯಾವುದಕ್ಕೆ ಬೇಕಾದ್ರೂ ಓದ್ಕೊಳ್ಳಿ. ಸೆಂಟ್ರಲಲ್ಲಿ ಆಗ್ತಾ ಇರ್ತವೆ, ಬಿಡಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅರ್ಥ ಆಗ್ತಾ ಇದೆಯಲ್ಲ? ನಿಮ್ಮ ಸ್ಟ್ರಾಟಜಿ ಏನಿದ್ರು ಕೋಆಪ್ರೇಟಿವು, ಬ್ಯಾಂಕಿಂಗು, ಕನ್ನಡ, ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಬೋದು. ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾರು ಓದಿರ್ತೀರಾ, ಕರೆಂಟ್ ಅಫೇರ್ಸ್ ಬೇಸ್ಡ್ ಯಾರಿಗೆ ಕಾನ್ಸೆಪ್ಟ್ಸ್ ಪಕ್ಕಾ ಇರ್ತೀರಾ, 25ಕ್ಕೆ 25 ಹಾಕ್ಬಿಟ್ಟು ಬರ್ಬೋದು. ಅರ್ಥ ಆಗ್ತಾ ಇದೆಯಾ? ಕಾನ್ಸ್ಟಿಟ್ಯೂಷನ್ 25 ಔಟ್ ಆಫ್ 25 ಹಾಕ್ಬೋದು. ಯಾವುದು ಇರ್ತಕ್ಕಂಥ ಈ ಕೋಆಪ್ರೇಟಿವ್ ಸಬ್ಜೆಕ್ಟ್ಸಲ್ಲಿ ಔಟ್ ಆಫ್ ತೊಗೊಳ್ಳೋದು ತುಂಬ ಕಷ್ಟ. ಬಟ್ ಕಾನ್ಸ್ಟಿಟ್ಯೂಷನ್ ತೊಗೋಬೋದು, ಯಾಕೆಂದರೆ ಇಟ್ಸ್ ಎ ಸ್ಟ್ಯಾಟಿಕ್ ಕಂಪ್ಲೀಟ್ಲಿ. ಅದ್ರದ್ದು ಏನು ಆ್ಯಡಪ್ ತಿದ್ದುಪಡಿಗಳು ಬಿಟ್ಟರೆ ಇನ್ನೇನು ಬದಲಾವಣೆಗಳು ಒಳಪಟ್ಟಿಲ್ಲ. ತಿದ್ದುಪಡಿಗಳನ್ನು ಬಿಟ್ಟರೆ ಇನ್ಯಾವುದು ಬೇರೆ ಬದಲಾವಣೆಗಳು ಒಳಪಟ್ಟಿರೋದಿಲ್ಲ. ಅರ್ಥ ಆಗ್ತಿದೆಯಾ? ಎಲ್ಲ ಹಂಗಂಗೆ ಇರುತ್ತೆ ಕಾನ್ಸೆಪ್ಟ್ಸ್. ಒಂದು ಸತಿ ಓದ್ಕೊಂಡ್ರೆ ನೀಟಾಗಿ ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಈಸಿಯಾಗಿ ಹಾಕ್ಬರ್ಬೋದು. 25 ಔಟ್ ಆಫ್ 25 ಆರಾಮ್ಸೆ ಹಾಕ್ಬರ್ಬೋದು. ಅಂಥ ಕಾಂಪ್ಲಿಕೇಟೆಡ್ ಪೇಪರ್ಸು ಬರೋದಿಲ್ಲ. ನಿಮ್ಮ DCC ಬ್ಯಾಂಕಲ್ಲಿ ಅಂತ ಹೇಳ್ಕೊಳ್ಳೋ ಅಂಥ ಹೆವಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಲೇಬೇಕು. ಅರ್ಥ ಆಗ್ತಿದೆಯಲ್ಲ? ಕನ್ನಡ ಆಲ್ಮೋಸ್ಟ್ 50ಕ್ಕೆ 50 ಹಾಕ್ಬೋದು. ಕಾಂಪ್ಲಿಕೇಟೆಡ್ ಪೇಪರ್ಸು ಬರೋದಿಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. KPSC KE ಅಷ್ಟು ಹೆವಿ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ. ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಔಟ್ ಆಗುವಂಥ ಜಾಗ. ಕೋಆಪ್ರೇಟಿವ್ ಅಚ್ಚುಕಟ್ಟಾಗಿ ಓದಿದರೆ ಎದ್ದೊಳುತ್ತೆ ಸ್ಕೋರ್. ಒಂದು 46ವರೆಗೂ ತೊಗೋಬೋದು, 50-46ವರೆಗೂ ತೊಗೋಬೋದು. ನಿಮ್ಮ ಬ್ಯಾಂಕಿಂಗು ಅಷ್ಟೇನೆ. ಬ್ಯಾಂಕಿಂಗು ನಿಮ್ಮ ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ಸು, ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಸ್ವಲ್ಪ ಅಪ್ಡೇಷನ್ ಇರಲಿ. ಏನಾದ್ರೂ ಕೇಳಿದ್ರೆ ಅಂತ ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು ಒಂದು ಸ್ವಲ್ಪ ಕರೆಂಟ್ ಅಫೇರ್ಸ್ ಅಪ್ಡೇಷನ್ ಇದ್ದು ಮಿಕ್ಕಿದೆಲ್ಲ ಬ್ಯಾಂಕಿಂಗ್ದು ಬೇಸಿಕ್ಸ್ ಗೊತ್ತಿತ್ತು ಅಂದರೆ ಆರಾಮ್ಸೆ ಒಂದು 75ಕ್ಕೆ 70ವರೆಗೂ ಎತ್ಕೋಬೋದು. ಆರಾಮ್ಸೆ 70ವರೆಗೂ ಆರಾಮ್ಸೆ ಸ್ಕೋರಿಂಗ್ ಆಗುತ್ತೆ. ಸೊ ತುಂಬಾ ಈಸಿಯಾಗಿ ಸ್ಕೋರ್ ಮಾಡಿಕೊಂಡು 1:5ನಲ್ಲಿ ಈಸಿಯಾಗಿ ಈಚೆ ಬರ್ಬೋದು. 1:5ನಲ್ಲಿ ಈಸಿಯಾಗಿ ಈಚೆ ಬರ್ಬೋದು. ಅರ್ಥ ಆಗ್ತಿದೆಯಲ್ಲ? ಇಂಟರ್ವ್ಯೂ ಇರುತ್ತೆ, ಇದರ ನಂತರ ಇಂಟರ್ವ್ಯೂ ಇರುತ್ತೆ. ತಲೆಯಲ್ಲಿರಲಿ. ಸೊ ಕೂತ್ಕೊಂಡು ನೆಮ್ಮದಿಯಾಗಿ ಓದ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಡೇಟ್ ಅನೌನ್ಸ್ ಆಗಿದೆ, ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.